ಸಿಂಧು, ಇತ್ತೀಚೆಗೆ ಟಿವಿ, ಯೂಟ್ಯೂಬ್ ಎಲ್ಲ ಕಡೆ ಇನ್ಶೂರೆನ್ಸ್ ಆಡ್ಸ್ ಪ್ಲೇ ಆಗ್ತಾನೆ ಇರುತ್ತೆ. ನೀವು ಇದನ್ನ ನೋಡಿರ್ತೀರಾ. ಇನ್ಶೂರೆನ್ಸ್ ತಗೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಈಗ ನನ್ನ ಕ್ವೆಶ್ಚನ್ ಏನಂದ್ರೆ, ನೀವು ಇನ್ಶೂರೆನ್ಸ್ ತಗೊಂಡಿದ್ದೀರಾ? ಹಾಂ ಸೌಮ್ಯ, ನಾನು ಈ ಇನ್ಶೂರೆನ್ಸ್ ಆ್ಯಡ್ಸ್ನ ಅಬ್ಸರ್ವ್ ಮಾಡಿದ್ದೀನಿ. ಆ್ಯಂಡ್ ಎಸ್, ನನ್ನ ಹತ್ರನೂ ಇನ್ಶೂರೆನ್ಸ್ ಇದೆ. ಇವತ್ತಿನ ದಿನದಲ್ಲಿ ಇನ್ಶೂರೆನ್ಸ್ ಇಲ್ಲದೆ ಇರೋದು ಅಂದರೆ ಆಲ್ಮೋಸ್ಟ್ ಇಂಪಾಸಿಬಲ್. ಆ್ಯಂಡ್ ಅಫ್ಕೋರ್ಸ್ ಪ್ರತಿಯೊಬ್ಬರು 2 ಇನ್ಶೂರೆನ್ಸ್ ಅಟ್ಲೀಸ್ಟ್ ಇಟ್ಕೊಳ್ಳೇಬೇಕು. ಒಂದು ಟರ್ಮ್ ಇನ್ಶೂರೆನ್ಸ್, ಇನ್ನೊಂದು ಹೆಲ್ತ್ ಇನ್ಶೂರೆನ್ಸ್. ಎಕ್ಸಾಕ್ಟ್ಲಿ. ಇನ್ಶೂರೆನ್ಸ್ ಅನ್ನೋದು ಇವಾಗ ಲಕ್ಸುರಿ ಅಲ್ಲ, ಅದು ನೆಸೆಸಿಟಿ. ಒಂದು ಮನೆಯಲ್ಲಿ 4 ಜನ ಇದ್ದಾರೆ ಅಂದರೆ ಹೆಚ್ಚಿನ ಮನೆಯಲ್ಲಿ 2-3 ಜನ ವರ್ಕ್ ಮಾಡ್ತಿರ್ತಾರೆ. ಆದರೆ ಕೆಲವು ಮನೆಯಲ್ಲಿ ಒಬ್ಬರೇ ವರ್ಕ್ ಮಾಡ್ತಿರ್ತಾರೆ. ಇಂಥ ಮನೆಗಳಲ್ಲಿ ಏನಾಗುತ್ತೆ, ಆ ಒಬ್ಬರ ಮೇಲೆ ಫಿನಾನ್ಷಿಯಲ್ ಡಿಪೆಂಡೆನ್ಸಿ ಸಿಕ್ಕಾಬಟ್ಟೆ ಇರುತ್ತೆ. ಸೊ ಇವರಿಗೇನಾದರೂ ಅನ್ಫಾರ್ಚುನೇಟ್ ಇವೆಂಟ್ಸ್ ಆದರೆ ಮನೆ ಫಿನಾನ್ಷಿಯಲ್ ಸ್ಟ್ರೆಸ್ಸಿಗೆ ಬೀಳುತ್ತೆ. ಎಂಟೈರ್ ಫ್ಯಾಮಿಲಿಗೆ ಫಿನಾನ್ಷಿಯಲ್ ಸ್ಟ್ರೆಸ್ ಆಗುತ್ತೆ. ಅಂಥ ಟೈಮಲ್ಲಿ ಟರ್ಮ್ ಇನ್ಶೂರೆನ್ಸ್ ಇದ್ದರೆ ಆ ಫ್ಯಾಮಿಲಿಗೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಸಿಗುತ್ತೆ. ಕರೆಕ್ಟ್ ಸೌಮ್ಯ, ನಾನು ನಿಮ್ಮ ಜೊತೆ ಕಂಪ್ಲೀಟ್ಲಿ ಅಗ್ರಿ ಮಾಡ್ತೀನಿ. ಪ್ರತಿಯೊಬ್ಬರು ಅವ್ರ ಏಜ್ನ ಕನ್ಸಿಡರ್ ಮಾಡಿ, ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಅಂತ ತಿಳ್ಕೊಂಡು ಒಂದು ಒಳ್ಳೆ ಕವ್ರೇಜ್ ಸಿಗೋ ಅಂತ ಒಂದು ಟರ್ಮ್ ಇನ್ಶೂರೆನ್ಸ್ ಪಾಲಿಸಿನ ತೊಗೋಬೇಕು. ಇದ್ರ ಬಗ್ಗೆ ಅವ್ರಿಗೇನಾರ ಕನ್ಫ್ಯೂಷನ್ಸ್ ಅಥವಾ ಚಾಲೆಂಜಸ್ ಇದ್ದರೆ ಅವರು ಬೆಟರ್ ಒಂದು ಟ್ರಸ್ಟೆಡ್ ಇನ್ಶೂರೆನ್ಸ್ ಎಕ್ಸ್ಪರ್ಟ್ ಜೊತೆ ಕೂತು ಡಿಸ್ಕಸ್ ಮಾಡೋದು ಒಳ್ಳೆಯದು. ಅಬ್ಸಲ್ಯೂಟ್ಲಿ. ಕೆಲವೊಬ್ಬರು ಇನ್ಶೂರೆನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ನ ಮಿಕ್ಸ್ ಮಾಡ್ತಾರೆ. ಬೇಸಿಕಲಿ ಇನ್ಶೂರೆನ್ಸ್ ಅನ್ನೋದು ಅನ್ಫಾರ್ಚುನೇಟ್ ಇವೆಂಟ್ಸ್ ಆದಾಗ ಹೆಲ್ಪ್ ಆಗೋವಂಥದ್ದು. ಆದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಹೆಂಗಿದ್ರು ಪ್ರೀಮಿಯಂ ಕಟ್ಟಿದ್ದೀವಿ, ರಿಟರ್ನ್ಸ್ ಬರಲಿ ಅನ್ನೋ ಥರಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೆ ಇದು ಆ ಥರ ವರ್ಕ್ ಆಗಲ್ಲ. ಪೀಸ್ ಆಫ್ ಮೈಂಡ್ ಕೊಡೋದು ಇನ್ಶೂರೆನ್ಸ್ನ ಕೆಲಸ, ವೆಲ್ತ್ ಕ್ರಿಯೇಟ್ ಮಾಡೋದು ಇನ್ವೆಸ್ಟ್ಮೆಂಟ್ನ ಕೆಲಸ. ಇವೆರಡನ್ನೂ ಮಿಕ್ಸ್ ಮಾಡದೆ ಸೆಪ್ರೇಟಾಗಿ ಪ್ಲ್ಯಾನ್ ಮಾಡಿದ್ರೆ ಒಳ್ಳೆ ಕ್ಲಾರಿಟಿನೂ ಸಿಗುತ್ತೆ, ಫುಲ್ ಬೆನಿಫಿಟ್ ಕೂಡ ಸಿಗುತ್ತೆ. ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನಿಮ್ಗೆ ಏನಾರ ಒಪಿನಿಯನ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ.